ನನ್ನ ಮನೆಯಲ್ಲಿರುವ ಎಲ್ಲಾ ಮೀನುಗಳನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ತೇನೆ. ಅದು ಮಾತ್ರ ಅಲ್ಲ, ನಿಮಗೆ ಬೇಕಾಗಿರುವ ಫಿಶ್ ಕೀಪಿಂಗ್ ಟಿಪ್ಸ್ ಕೂಡ ಈ ವಿಡಿಯೋದಲ್ಲೇ ನಾನು ಕೊಡ್ತೇನೆ. ಸೊ ಬನ್ನಿ ವಿಡಿಯೋಗೆ ಹೋಗುವ. ಸೊ ನನ್ನ ಮನೆಯ ಸೈಡಲ್ಲಿ ಸ್ಟೆಪ್ಸಿನ ಕೆಳಗಡೆ ನಾನೊಂದು ಗಪ್ಪಿ ಪಾಂಡ್ ಇಟ್ಟಿದ್ದೇನೆ. ಒಂದಲ್ಲ 3 ಪಾಂಡ್ ಇದೆ. ಸೊ ನೀವಿಲ್ಲಿ ನೋಡ್ಬೋದು. ಇದರಲ್ಲಿ ಸ್ವಲ್ಪ ಡಕ್ ವೀಡ್ ಮತ್ತು ಸ್ವಲ್ಪ ಪ್ಲಾಂಟ್ಸ್ ಇದೆ. ಮತ್ತೆ ಇಲ್ಲಿ ನೋಡಿ ಗಪ್ಪೀಸ್ ಕಾಣ್ತಿದೆಯಾ? ಈ ಎಲ್ಲಾ ಗಪ್ಪೀಸ್ ಈ ಪಾಂಡಲ್ಲೇ ಬ್ರೀಡ್ ಆಗಿದ್ದು. ನಾನು ಇದರಲ್ಲಿ ಜಸ್ಟ್ 3 ಗಪ್ಪೀಸ್ ಹಾಕಿದೆ ಅಂತ ಹೇಳಿದ್ರೆ ನಂಬಲಿಕ್ಕೆ ಆಗ್ತದಾ? ತುಂಬಾ ಗಪ್ಪಿ ಸರ್ವೈವ್ ಆಗಲಿಕ್ಕೆ ಮೇನ್ ರೀಸನ್ ಏನಂದ್ರೆ ಇದರಲ್ಲಿ ಫಾಕ್ಸ್ ಟೇಲ್ ಇದೆ. ಫಾಕ್ಸ್ ಟೇಲ್‌ನ ಒಳಗಡೆ ಚಿಕ್ಕ ಚಿಕ್ಕ ಮರಿಗಳು ಹೋಗಿ ಕುಳಿತುಕೊಳ್ತದೆ. ಮತ್ತೆ ದೊಡ್ಡ ಮೀನುಗಳು ಅದನ್ನು ತಿನ್ನಲಿಕ್ಕೆ ಆಗುದಿಲ್ಲ. ಸೊ ಇದರಿಂದಾಗಿ ತುಂಬಾ ಮರಿಗಳು ಉಳಿದು ದೊಡ್ಡದಾಗ್ತವೆ. ಸೊ ಇಲ್ಲಿ ಕೂಡ ನೀವು ನೋಡ್ಬೋದು ಫಾಕ್ಸ್ ಟೇಲ್ ಇದೆ ಮತ್ತೆ ಡಕ್ ವೀಡ್ ಇದೆ. ಆ್ಯಂಡ್ ಇದರಲ್ಲಿ ನಾನು ಗಪ್ಪೀಸ್ ಅಲ್ಲ ಏಂಜಲ್ ಫಿಶ್ ಹಾಕಿದ್ದೇನೆ. ಈ ಏಂಜಲ್ ಫಿಶ್ ಕೂಡ ನನ್ನ ಮನೆಯಲ್ಲೇ ಬ್ರೀಡ್ ಆಗಿದ್ದು. ಇದಕ್ಕೆ ಇನ್ನೂ ಕಲರ್ ಬರಲಿಲ್ಲ, ಬಟ್ ಗ್ರೋ ಆಗ್ತಿದೆ. ಏಂಜಲ್ ಫಿಶ್ ಬ್ರೀಡಿಂಗ್‌ನ ಬಗ್ಗೆ ಆಲ್ರೆಡಿ ನಾನು ವಿಡಿಯೋ ಹಾಕಿದ್ದೇನೆ. ನೀವು ಅದನ್ನು ನೋಡಿ ನೀವು ಕೂಡ ಮನೆಯಲ್ಲೇ ಏಂಜಲ್ ಫಿಶ್ ಬ್ರೀಡ್ ಮಾಡ್ಬೋದು. ಫಿಶ್ ಪಾಂಡಲ್ಲಿ ನ್ಯಾಚುರಲ್ ಸೆಟಪ್ ಇರುವ ಕಾರಣ ಇದರಲ್ಲಿ ಏಂಜಲ್ ಫಿಶ್ ಚೆನ್ನಾಗಿ ಗ್ರೋ ಆಗ್ತದೆ. ಮತ್ತೆ ಈ ಪಾಂಡಲ್ಲಿ ಒಂದು ದೊಡ್ಡ ಗಪ್ಪಿ ಫಿಶ್ ಕೂಡ ಇದೆ. ನಿಮ್ಗೆ ಇಲ್ಲಿ ಕಾಣ್ತದ ಅಂತ ಗೊತ್ತಿಲ್ಲ. ಆ, ತೋರಿಸ್ಲಿಕ್ಕೆ ಟ್ರೈ ಮಾಡ್ತೇನೆ. ಮೋಸ್ಟ್ಲಿ ಅದು ಇಲ್ಲಿರಲ್ಲ. ಬನ್ನಿ ನೆಕ್ಸ್ಟ್ ಸೆಟಪ್ಪಿಗೆ ಹೋಗುವ. ಇದು ನನ್ನ ಒಂದು ಎಕ್ಸ್ಪೆರಿಮೆಂಟಲ್ ಬ್ಯಾಚ್ ಇಟ್ಟಿದ್ದೇನೆ. ಇದರಲ್ಲಿ 3 ಡಿಫ್ರೆಂಟ್ ಕಲರ್ಸ್ ಆಫ್ ಫೀಮೇಲ್ ಇಟ್ಟಿದ್ದೇನೆ ಮತ್ತು ಒಂದೇ ಒಂದು ಮೇಲ್ ಇದೆ. ಅಲ್ಲಿ ಒಂದು ಸ್ವಲ್ಪ ಬ್ಲೂ ಕಲರ್ ಟೇಲ್ ಕಂಡಿತಲ್ಲ, ಅದೇ ಆ ಮೇಲ್. ಮತ್ತೆ ಎಲ್ಲ ಡಿಫ್ರೆಂಟ್ ವೆರೈಟೀಸ್ ಆಫ್ ಫೀಮೇಲ್ಸ್ ಹಾಕಿದ್ದೇನೆ. ಸೊ ಇದರಲ್ಲಿ ಯಾವ ಥರದ ಮರಿಗಳು ಸಿಗ್ತದೆ ಅಂತ ನನಗೆ ನೋಡಬೇಕು. ಸೊ ಇದೊಂದು ಎಕ್ಸ್ಪೆರಿಮೆಂಟಲ್ ಬ್ಯಾಚ್. ಫಾಕ್ಸ್ ಟೇಲ್ ಮತ್ತು ಡಕ್ ವೀಡ್ ಈಸಿ ಟು ಗ್ರೋ ವಾಟರ್ ಪ್ಲಾಂಟ್ಸ್. ಇದು ಮನೆಯಲ್ಲಿದ್ದರೆ ನಿಮಗೆ ಲೋ ಮೇಂಟೆನೆನ್ಸ್ ಅಲ್ಲಿ ಈ ಪ್ಲಾಂಟ್ಸ್ ಗ್ರೋ ಮಾಡ್ತಾನೆ ಹೋಗ್ಬೋದು. ಫಾಕ್ಸ್ ಟೇಲ್ ತುಂಬಾನೇ ಯೂಸ್ಫುಲ್ ಆಗಿರ್ತದೆ. ಚಿಕ್ಕ ಚಿಕ್ಕ ಗಪ್ಪಿ ಮರಿಗಳು ಈ ಫಾಕ್ಸ್ ಟೇಲ್ ನಡುವಲ್ಲಿ ಬಿದ್ದು ಎಸ್ಕೇಪ್ ಆಗ್ಬೋದು, ಇಲ್ಲದ್ರೆ ಪೇರೆಂಟ್ಸ್ ಅದನ್ನು ತಿಂತದೆ. ಇಲ್ಲಿ ನೋಡಿ ಡಕ್ ವೀಡ್ ಎಷ್ಟು ಗ್ರೋ ಆಗಿದೆ ಅಂತ. ಇದನ್ನು ನಾನು ನನ್ನ ಗ್ರೋ ಔಟ್ ಟ್ಯಾಂಕ್ ಆಗಿ ಯೂಸ್ ಮಾಡ್ತಿದ್ದೀನಿ. ನನ್ನ ಬೆಟ ಮರಿಗಳೆಲ್ಲ ಇದರಲ್ಲೇ ಹಾಕಿದ್ದೇನೆ. ಇಲ್ಲಿ ನೋಡ್ಬೋದು. ಅಲ್ಲಿ ನೋಡಿ ಫೈರ್ ನೀಮೋ ಕೂಡ ಇದೆ. ಇಲ್ಲಿ ವೈಟ್ ಆಗಿ ಕಾಣ್ತಿದೆಯಲ್ಲ, ಇದೆಲ್ಲ ನೀಮೋ ಗ್ಯಾಲಕ್ಸಿ. ಇದಕ್ಕೆ ಇನ್ನೂ ಕಲರ್ ಬರಬೇಕಷ್ಟೇ. ಮತ್ತೆ ಇದರಲ್ಲಿ ಏಲಿಯನ್ ಬೆಟ್ಟ ಕೂಡ ಇದೆ. ಗ್ರೀನ್ ಕಲರ್ ಏಲಿಯನ್ ಬೆಟ್ಟ, ಬ್ಲೂ ಕಲರ್ ಏಲಿಯನ್ ಬೆಟ್ಟ ಎಲ್ಲ ಇದರಲ್ಲೇ ಇದೆ. ಬೆಟ್ಟ ಫಿಶ್ ಮರಿಗಳು ಆಲ್ಮೋಸ್ಟ್ 40 ಡೇಸ್ ಆದ್ಮೇಲೆ ನಾನು ಇದಕ್ಕೆ ಶಿಫ್ಟ್ ಮಾಡೋದು. ಇದರಲ್ಲಿ ತುಂಬಾ ಸ್ಪೇಸ್ ಇದ್ದ ಕಾರಣ ಮರಿಗಳು ಬೇಗನೆ ಗ್ರೋ ಆಗ್ತದೆ. ನೀಮೋ ಕ್ಯಾಂಡಿ, ನೀಮೋ ಗ್ಯಾಲಕ್ಸಿಯಲ್ಲಿ ಎಲ್ಲ ಫಸ್ಟ್ ಈ ತರ ವೈಟ್ ಕಲರ್ ಆಗಿ ಕಲರ್ ಬರ್ತದೆ. ಅದಾದ್ಮೇಲೆ ಮ್ಯೂಟೇಟ್ ಆಗಿ ಅದಕ್ಕೆ ಡಿಫ್ರೆಂಟ್ ಕಲರ್ಸ್ ಬರ್ತದೆ. ನೀಮೋ ಕ್ಯಾಂಡಿ, ನೀಮೋ ಗ್ಯಾಲಕ್ಸಿ ವೆರೈಟಿಯಲ್ಲಿ ಎಲ್ಲ ಅದು ಗ್ರೋ ಆದಾಗ ಅದರ ಪ್ಯಾಟರ್ನ್ಸ್ ಚೇಂಜ್ ಆಗ್ತಾನೆ ಇರ್ತದೆ. ಸೊ ನೀವು ಅಂಗಡಿಯಿಂದ ತರುವಾಗ ಒಂದು ಕಲರಲ್ಲಿ ಇರ್ತದೆ, ಬಟ್ ಅದು ಒಂದು ವರ್ಷ 1.5 ವರ್ಷ ಆದಾಗ ಅದರ ಕಲರ್ ಡಿಫ್ರೆಂಟ್ ಆಗಿನೇ ಇರ್ತದೆ. ಸೊ ಮನೆಯ ಹೊರಗಡೆ ಇಷ್ಟೇ ಮೀನುಗಳಿವೆ, ಇನ್ನು ಮನೆಯ ಒಳಗಡೆ ಇರುವ ಸೆಟಪ್ ಅನ್ನು ನೋಡುವ. ಇದೇ ನನ್ನ ಆಕ್ಚುಯಲ್ ಆದ ಫಿಶ್ ರೂಮ್. ಬನ್ನಿ ಎಂಟರ್ ಮಾಡುವ. ಸ್ವಲ್ಪ ಗಜಿಬಿಜಿ ಆಗಿದೆ, ಬಟ್ ನನ್ನನ್ನೇ ಮನೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಈ ಟಬ್ಬಲ್ಲಿ ನಾನು ಸ್ವಲ್ಪ ಗಪ್ಪೀಸ್ ಹಾಕಿದ್ದೇನೆ. ಸ್ವಲ್ಪ ಎಂಟಿ ಆಗಿತ್ತು, ಸೊ ಇದರಲ್ಲಿ ಸ್ವಲ್ಪ ಗಪ್ಪೀಸ್ ಹಾಕಿ ಅದು ಸ್ವಲ್ಪ ಬೇಗ ಗ್ರೋ ಆಗಲಿ ಅಂತ ಇದರಲ್ಲಿ ಹಾಕಿದ್ದೇನೆ. ಮೀನುಗಳಿಗೆ ಆದಷ್ಟು ಸ್ಪೇಸ್ ಸಿಕ್ಕಿದಾಗ ಬೇಗನೆ ಗ್ರೋ ಆಗ್ತದೆ. ಸೊ ನೆಕ್ಸ್ಟ್ ಅದ ಟಬ್ಬಲ್ಲಿ ಏಂಜಲ್ ಮರಿಗಳು. ಅಲ್ಲಿ ಹೊರಗಡೆ ಇದ್ದ ಪಾಂಡಲ್ಲಿ ಇತ್ತಲ್ಲ, ಇದು ಕೂಡ ಅದೇ ಬ್ಯಾಚಲ್ಲಿ ಇದ್ದ ಏಂಜಲ್ ಫಿಶ್. ಜಸ್ಟ್ ಇದು ಸ್ವಲ್ಪ ಸೈಜ್ ಕಮ್ಮಿ ಇತ್ತು, ಸೊ ಅದು ಟಬ್ಬಲ್ಲೇ ಗ್ರೋ ಆಗ್ತಿದೆ. ಇನ್ನು ಸ್ವಲ್ಪ ದಿನಗಳಾದಮೇಲೆ ಇದನ್ನು ಕೂಡ ನಾನು ಪಾಂಡಿಗೆ ಶಿಫ್ಟ್ ಮಾಡ್ತೇನೆ. ಇದರ ಪೇರೆಂಟ್ ಫಿಶ್ ಕೂಡ ಇದೇ ಫಿಶ್ ರೂಮಲ್ಲಿದೆ. ಇದನ್ನು ಕೂಡ ಮತ್ತೆ ತೋರಿಸ್ತೇನೆ. ಬನ್ನಿ ನೆಕ್ಸ್ಟ್ ಫಿಶ್ಗೆ ಹೋಗುವ. ಬೌಲಲ್ಲಿ ನನ್ನ ಫೇವ್ರೇಟ್ ಆದ 3 ಫಿಶನ್ನು ಇಟ್ಟಿದ್ದೇನೆ. ಸೊ ಫಸ್ಟ್ ಅದನ್ನು ತೋರಿಸ್ತೇನೆ. ಇಲ್ಲಿ ನೀವು 3 ಬೌಲ್ ನೋಡ್ತಿದ್ದೀರಲ್ಲ, ಸೊ ಇಲ್ಲಿ ಲೆಫ್ಟಲ್ಲಿ ಇರೋದು ಯೆಲ್ಲೋ ಗ್ಯಾಲಕ್ಸಿ. ಇದು ಕೂಡ ನನ್ನ ಮನೆಯಲ್ಲೇ ಹುಟ್ಟಿ ಬೆಳೆದಿದ್ದು. ಮತ್ತೆ ಇಲ್ಲಿ ರೆಡ್ ಕಲರ್ OHM ಇದೆ ಅಲ್ಲ, ಇದು ಕೂಡ ಇದೇ ಫಿಶ್ ರೂಮಲ್ಲಿ ಹುಟ್ಟಿ ಬೆಳೆದಿದ್ದು. ಫಿನ್ಸಿನ ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇವೆರಡು ನನ್ನ ಫೇವ್ರೇಟ್ ಆದ ಫಿಶ್. ಸೊ ಇದನ್ನು ಬೌಲಲ್ಲಿ ಇಟ್ಟಿದ್ದೇನೆ. ಇಲ್ಲಿ ನೋಡಿ ಯೆಲ್ಲೋ ಗ್ಯಾಲಕ್ಸಿ ಎಷ್ಟು ಆಕ್ಟಿವ್ ಆಗಿದೆ ಅಂತ. ನಾನು ಇನ್ಸ್ಟಾಗ್ರಾಮಲ್ಲಿ ನೀಮೋ ಟೈಗರ್ ಅಂತ ನನ್ನ ಹತ್ರ ಇರುವ ಒಂದು ಫಿಶ್ನ ವಿಡಿಯೋ ಮಾಡಿದ್ದೆ. ಆ ನೀಮೋ ಟೈಗರಿನ ಮರಿಯೇ ಈ ಯೆಲ್ಲೋ ಗ್ಯಾಲಕ್ಸಿ. ಫಿಶ್ ರೂಮಲ್ಲಿರುವ ಎಲ್ಲ ಮೀನುಗಳಿಗೆ ನಾನು ಆಲ್ಮೋಸ್ಟ್ ಎವ್ರಿ 5 ಡೇಸ್ಗೆ ನೀರು ಚೇಂಜ್ ಮಾಡ್ತೇನೆ. ಫುಲ್ ನೀರಲ್ಲ, ಜಸ್ಟ್ 60% ವಾಟರ್ ಚೇಂಜ್ ಮಾಡ್ತೇನೆ. ಮತ್ತು ಡೈಲಿ 2 ಟೈಮ್ಸ್ ಪೆಲೆಟ್ಸ್ ಹಾಕ್ತೇನೆ. ಅದು ಮಾತ್ರ ಅಲ್ಲ, ವೀಕ್ಲಿ 1 or 2 ಟೈಮ್ಸ್ ನಾನು ಲೈವ್ ಫುಡ್ ಕೂಡ ಕೊಡ್ತೇನೆ. ಇದರಿಂದಾಗಿ ಫಿಶ್ಶಿನ ಕ್ವಾಲಿಟಿ ಕೂಡ ಸೂಪರ್ ಆಗಿ ಬರ್ತದೆ. ಇಲ್ಲಿ ನೀವು ನೋಡಿ ಹೇಗೆ ಫ್ಲೇರ್ ಮಾಡ್ತಿದೆ ಅಂತ. ಓಕೆ, ಇಲ್ಲಿಂದ ನಾವು ನೆಕ್ಸ್ಟ್ ಫಿಶ್ಶಿಗೆ ಹೋಗುವ. ಹೊರಗಡೆ ಪಾಂಡಲ್ಲಿ ಇದ್ದ ಏಲಿಯನ್ ಬೆಟ್ಟಸಿಗೆಲ್ಲ ಇವರೇ ತಂದೆ. ಚೆನ್ನಾಗಿದ್ದಾರಲ್ಲ. ಮತ್ತು ಇಲ್ಲಿ ಚಿಕ್ಕ ಚಿಕ್ಕ ಟಬ್ಸಲ್ಲಿ ನಾನು ಆಲ್ಮೋಸ್ಟ್ ಫುಲ್ ಸೈಜಿಗೆ ಬಂದ ಅಥವಾ ಸೇಲ್ ಸೈಜಿಗೆ ಬಂದ ಫಿಶ್ಗಳನ್ನು ಇಟ್ಟಿದ್ದೇನೆ. ಈ ಸ್ಟೇಜಿಗೆ ಬಾಟ್ಲಿಂಗ್ ಅಂತ ಹೇಳ್ತೇವೆ. ಸೊ ಬಾಟ್ಲಿಂಗ್ ಸ್ಟೇಜಲ್ಲಿ 20 ಡೇಸಿಗೆ ಫಿಶ್ ಇರ್ತದೆ ಮತ್ತೆ ಸೇಲ್ ಆಗಿ ಹೋಗ್ತದೆ. ಫೈಟರ್ ಫಿಶ್ ಮೆಚೂರ್ ಆದಾಗ ತುಂಬಾನೇ ಟೆರಿಟರಿಯಲ್ ಆಗ್ತದೆ. ಸೊ ಒಂದಕ್ಕೊಂದು ಫೈಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಈ ಟೈಮಲ್ಲಿ ಇದನ್ನು ಬಾಟ್ಲಿಂಗ್ ಮಾಡೋದು ಒಳ್ಳೆಯದು. ಇಲ್ಲದಿದ್ದರೆ ಅದರ ಫಿನ್ಸ್ ಎಲ್ಲ ಕಟ್ಟಾಗಿ ಅದು ಪ್ರಾಬ್ಲಮ್ ಆಗ್ತದೆ. ಇದೊಂದು ಬ್ಲ್ಯಾಕ್ ಮಾಂಬಾ ಸ್ಯಾಮುರೈ ಅಂತ ಹೇಳ್ತಾರೆ. ಇದನ್ನು ನಿಮಗೆ ಅಂತ ಸ್ಪೆಷಲ್ ಆಗಿ ತೋರಿಸ್ತಾ ಇದ್ದೇನೆ. ಇದನ್ನು ಕೂಡ ಬ್ರೀಡ್ ಮಾಡಬೇಕಾದ್ರೆ ಬ್ರೀಡ್ ಅಂತ ಕಮೆಂಟ್ ಮಾಡಿ. ಬಾಟ್ಲಿಂಗ್ ಮಾಡೋದ್ರಿಂದ ಇನ್ನೊಂದು ಬೆನಿಫಿಟ್ ಏನಂದರೆ,
ಮೀನಿಗೆ ಚೆನ್ನಾಗಿ ಫುಡ್ ಸಿಗ್ತದೆ. ಪಾಂಡಲ್ಲಿ ಎಲ್ಲ ಮಿಕ್ಸ್ ಆಗಿದ್ದಾಗ ಕೆಲವು ಫಿಶ್‌ಗೆ ಫುಡ್ ಸಿಗಲ್ಲ. ಬಾಟ್ಲಿಂಗ್ ಮಾಡಿದಾಗ ಚೆನ್ನಾಗಿ ಫುಡ್ ಸಿಗ್ತದೆ ಮತ್ತೆ ಅದು ಅದರ ಫುಲ್ ಗ್ರೋತಿಗೆ ಬರ್ಲಿಕ್ಕೆ ಹೆಲ್ಪ್ ಆಗ್ತದೆ. ಸೊ ನಿಮ್ಗೇನಾದ್ರೂ ಬೆಟರ್ ಫಿಶ್ ಬೇಕಾದ್ರೆ ನಂಗೆ ಮೆಸೇಜ್ ಮಾಡಿ. ನೆಕ್ಸ್ಟ್ ಆಗಿ ಇಲ್ಲೊಂದು ಟಬ್ಬಲ್ಲಿ ನಾನು ಗಪ್ಪೀಸ್‌ನ ಮರಿಗಳನ್ನು ಗ್ರೋ ಆಗ್ಲಿಕ್ಕಂತ ಇಟ್ಟಿದ್ದೇನೆ. ಸೊ ಇನ್ನೊಂದು 30 ಡೇಸ್ ಅಲ್ಲಿ ಇವೆಲ್ಲ ಸೇಲಿಗೆ ಬರ್ತವೆ. ನೆಕ್ಸ್ಟ್ ಆಗಿ ಈ ಫಿಶ್ ರೂಮಲ್ಲಿರುವ ನನ್ನ ಇನ್ನೊಂದು ಫೇವರೇಟ್ ಫಿಶ್ ಅನ್ನು ತೋರಿಸ್ತೇನೆ. ನೀನು ಕಾಣ್ತಾ ಇಲ್ಲ, ವೇಟ್ ನಾನು ನಿಮಗಾಗಿ ಲೈಟ್ ಆನ್ ಮಾಡಿ ತೋರಿಸ್ತೇನೆ. ವೆಯ್ಟ್, ಲೈಟನ್ನು ಆನ್ ಮಾಡುವ. ಓಕೆ, ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದೆ ಅಲ್ಲ. ಇದೇ ನನ್ನ ಏಂಜಲ್ ಫಿಶ್. ಹೊರಗಡೆ ಪಾಂಡಲ್ಲೆಲ್ಲ ಇತ್ತಲ್ಲ, ಆ ಏಂಜಲ್ ಫಿಶ್ನ ತಂದೆ ಇವರೇ. ಇದರ ಫೀಮೇಲ್ ರೀಸೆಂಟ್ ಆಗಿ ಸತ್ತೋಯ್ತು, ಬಟ್ ಈ ಮೇಲ್ ಇನ್ನೂ ಹಾಗೇನೇ ಇದೆ. ಸೊ ಈ ಪ್ಲಾಂಟೆಡ್ ಟ್ಯಾಂಕಲ್ಲಿ ಈ ಮೇಲ್ ಮಾತ್ರ ಇದೆ ಈಗ. ನಾನು ಆಲ್ರೆಡಿ ಏಂಜಲ್ ಫಿಶ್ ಬ್ರೀಡ್ ಮಾಡೋದು ಹೇಗೆ ಅಂತ ವಿಡಿಯೋ ಮಾಡಿದ್ದೇನೆ. ಆ ವಿಡಿಯೋ ನೋಡಿ ನೀವು ಕೂಡ ಮನೆಯಲ್ಲೇ ಏಂಜಲ್ ಫಿಶ್ ಅನ್ನು ಈಸಿಯಾಗಿ ಬ್ರೀಡ್ ಮಾಡಿ ಗ್ರೋ ಮಾಡಬಹುದು. ನಾನು ಕೂಡ ನನ್ನ ಹತ್ರ ಪಾಂಡಲ್ಲಿರುವ ಮೀನುಗಳು ಇದೇ ತರ ಕಲರ್ ಬರಲಿಕ್ಕೆ ವೇಟ್ ಮಾಡ್ತಿದ್ದೇನೆ. ಸೊ ನೆಕ್ಸ್ಟ್ ಆಗಿ ಇಲ್ಲೊಂದು ಟ್ರೇ ಇದೆ. ಇಲ್ಲಿ ನಾನು ಸ್ವಲ್ಪ ಇಂಬೆಲಿಸ್ ಅನ್ನು ಹಾಕಿದ್ದೇನೆ, ವೈಲ್ಡ್ ಬೆಟಾ ಇಂಬೆಲಿಸ್. ಸೊ ನನ್ನ ಬ್ಯಾಚಲ್ಲಿ ಆಲ್ಮೋಸ್ಟ್ 10 ಉಳಿದಿತ್ತು. ಸೊ ಇದೆಲ್ಲ ಸ್ವಲ್ಪ ಗ್ರೋ ಆಗಲಿ ಅಂತ ಇದರಲ್ಲಿ ಹಾಕಿದ್ದೇನೆ. ಅಷ್ಟೇ, ನನ್ನ ಫಿಶ್ ರೂಮ್ ಟೂರ್ ಮುಗೀತು. ಇಷ್ಟೇ ಫಿಶ್ ಇರೋದು ನನ್ನ ಹತ್ರ. ನಿಮ್ಗೆ ಏನಾದರೂ ಫಿಶ್ ರಿಲೇಟೆಡ್ ಕ್ವೆಶನ್ಸ್ ಇದ್ರೆ ಕಮೆಂಟ್ ಅಲ್ಲಿ ಹೇಳಿ, ನಾನು ನಿಮಗೆ ಆನ್ಸರ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.